ಕಾಲಘಟ್ಟದಲ್ಲಿ 13 ವರ್ಷದ ನಂತರ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಮತ್ತೆ ಬಿಜೆಪಿಗೆ ವಾಪಸ್ಸಾಗಿದ್ದಾರೆ. ಅದ್ರ ಜೊತೆಗೆ ಅವ್ರ ವೈಫು ಎಲ್ಲ ಬಂದು ಇವತ್ತು ಪಕ್ಷದ ಬಾವುಟ ಹಿಡ್ಕೊಂಡ್ರಂತೆ ಪಾರ್ಟಿ ಕಚೇರಿನಲ್ಲಿ, ಪಕ್ಷದ ಕಚೇರಿ. ಸ್ವಾಗತಂ ಸುಸ್ವಾಗತಂ. ನನ್ನ ಸ್ವಂತ ಮನೆಗೆ ನಾನು ಮತ್ತೆ ಮರಳಿ ಬಂದಿದ್ದೇನೆ, ನನ್ನ ತಾಯಿ ಮಡಲಿಗೆ ನಾನು ಸೇರ್ಕೊಂಡಿದ್ದೀನಿ ಅನ್ನುವಂಥ ಸಂತೋಷ ನನಗಾಗ್ತಾ ಇರುವಂಥದ್ದು. ಕಂಗ್ರ್ಯಾಚುಲೇಷನ್ ಬ್ರದರ್. ಜನಾರ್ದನ್ ರೆಡ್ಡಿ ಅವರು ಮುಂಚೆಯಿಂದ ಕೂಡ ನಮ್ಮ ಪಾರ್ಟಿಯವರೇ. ಪಕ್ಷವನ್ನು ಬಿಡುವಂತ ಟೈಮಲ್ಲಿ ಅವತ್ತು ನಮ್ಮೆಲ್ಲರಿಗೂ ಸ್ವಲ್ಪ ನೋವು ಕೂಡ ಆಗಿತ್ತು. ಇವತ್ತು ತವ್ರ ಮನೆಗೆ ಅವ್ರು ಪುನಃ ಮರಳುತ್ತಾ ಇದಾರ. ತವ್ರ ಮನೆಗೆ ಅವ್ರು ಪುನಃ ಮರಳುತ್ತಾ ಇದಾರ. ತವ್ರ ಮನೆಗೆ ಅವ್ರು ಪುನಃ ಮರಳುತ್ತಾ ಇದಾರ. ಜನಾರ್ದನ ರೆಡ್ಡಿ ತವರು ಮನೆಗೆ ಬಂದಿದ್ದಾರೆ ಅಂತ ಹೇಳಬಾರ್ದ್ರಪ್ಪ. ಯಾಕೆ ಸರ್? ಹೆಣ್ಣು ಮಕ್ಕಳನ್ನ ವಾಪಸ್ ತವರ ಮನೆಗೆ ಕರ್ಕೊಳ್ಳೋದು ವಿಚಾರದಲ್ಲಿ ಯಾರ್ದಾರು ಆಸಕ್ತಿ ಇರುತ್ತೆ? ಇಲ್ಲ. ಯಾವ್ದಾದ್ರು ತಂದೆ ತಾಯಿಗೆ ಇರುತ್ತೆ ಆಸಕ್ತಿ? ನನ್ನ ಮಗಳು ಮದುವೆ ಮಾಡಿ ಕಳ್ಸಿದ್ಮೇಲೆ ವಾಪಸ್ ತವರ ಮನೆಗೆ ಬಂದ್ಬಿಡ್ಬೇಕು ಅಂತ ಏನ್ರಪ್ಪ? ನಮ್ಮ ಮನೆಗೆ ವಾಪಸ್ ಬಂದಿದ್ದಾರೆ ಅಂತ ಬೇಕಾದ್ರೆ ಕರ್ಕೊಳ್ಳಿ, ಯಾವನ್ ಬೇಡ ಅಂದವ್ ನಿಮ್ಮನ್ನ. ತವರು ಅನ್ಬೇಡಿ, ತವರೆಲ್ಲ ಹೇಳಬೇಡಿ. ಈಗ ತಾವು ಬಂದ ಕಾರಣ ಏನು? ಭಾರತೀಯ ಜನತಾ ಪಕ್ಷದಲ್ಲಿ ತತ್ವ ಮತ್ತು ಸಿದ್ಧಾಂತಗಳು ಯಾವತ್ತೂ ಮಾಯ ಆಗಿದಾವೆ. ಚಾರಿತ್ರ್ಯವಂತರು ಚಾರಿತ್ರ್ಯಹೀನರು ಅನ್ನೋಂಥ ಪ್ರಶ್ನೆ ಇಲ್ಲ. ಈಗ ಅಲ್ಲಿ ಯಾರು ಬೇಕಾದವ್ರು ಎಂಥವ್ರು ಬಂದ್ರು ಸಹಿತ ಭಾರತೀಯ ಜನತಾ ಪಕ್ಷ ಈಗ ತತ್ವ ಸಿದ್ಧಾಂತದ ವಿಷಯ ಯಾವ ತತ್ವನೂ ಇಲ್ಲ, ಸಿದ್ಧಾಂತನೂ ಇಲ್ಲ. ಲಕ್ಷ್ಮಣ್ ಸವದಿ ಇವರು ಇವೆಲ್ಲ ಮಾತಾಡ್ಲೇಬಾರ್ದು, ಸುಮ್ಮನಿರ್ಬೇಕು. ನಾವು ಎಲ್ಲಿರ್ತೀವೋ ಆ ತತ್ವ ಸಿದ್ಧಾಂತ ಅಷ್ಟೆ. ಯಾರಿಗೆ ತತ್ವ ಸಿದ್ಧಾಂತ ಇದೆ? ಈ ದೇಶದಲ್ಲಿ ಈ ರೀತಿಯ ತತ್ವ ಸಿದ್ಧಾಂತಗಳ ಪ್ರತಿಪಾದನೆಯನ್ನು ಮಾಡುವಂತಹ ನೈತಿಕ ಹಕ್ಕು ಯಾವ ರಾಜಕೀಯ ಪಕ್ಷಕ್ಕೂ ಉಳ್ಕೊಂಡಿಲ್ಲ. ನಮ್ಮ ದೃಷ್ಟಿಕೋನದಲ್ಲಿ, ಅಂದರೆ ಮತದಾರನ ದೃಷ್ಟಿಕೋನದಲ್ಲಿ, ಮೂರನ್ನು ಬಿಟ್ಟು ನಿಂತವರು ಯಾರಾದರೂ ಇದ್ದರೆ ಅದು ಆ ರಾಜಕೀಯ ಪಕ್ಷದವರೇ. ಮೂರನ್ನು ಬಿಟ್ಟು ನಿಂತಿರೋರು ಅವರು. ಯಾವ ಬದ್ಧತೆನೂ ಇಲ್ಲ, ಯಾವುದೂ ಇಲ್ಲ. ನಾನು ಸೌದಿಗೆ ಹೇಳ್ತಿಲ್ಲ ಅದನ್ನ. ಎಲ್ಲ ರಾಜಕಾರಣ ಸೌದಿ ಮಸ್ಟ್ ಅಂಡರ್ಸ್ಟ್ಯಾಂಡ್, ನೋ ಪೊಲಿಟಿಕಲ್ ಪಾರ್ಟಿ ಹ್ಯಾಸ್ ದಿಸ್ ಮಾರಲ್ ರೈಟ್ ಟು ಟಾಕ್. ಆಲ್ ರೈಟ್. ನನ್ನ ಲೆಕ್ಕಾಚಾರದಲ್ಲಿ ಈ ರೀತಿಯ ತತ್ವ ಸಿದ್ಧಾಂತಗಳನ್ನು ದಯವಿಟ್ಟು ಯಾವುದೇ ರಾಜಕೀಯ ಪಕ್ಷದವರು ಪ್ರತಿಪಾದನೆ ಮಾಡಬೇಡಿ. ಯಾಕಂದ್ರೆ ನಮ್ಮ ದೃಷ್ಟಿಯಲ್ಲಿ ನೀವು ಮೂರನ್ನು ಬಿಟ್ಟು ನಿಂತವರು. ಯಾವ ನೈತಿಕತೆನೂ ಇಲ್ಲ. ನಾವು ನಮ್ಮ ಮಾನ ಮರ್ಯಾದೆ ಉಳಿಸಿಕೊಳ್ಳಲಿಕ್ಕೆಂದು ಬಂದು ಮತ ಹಾಕುತ್ತಿದ್ದೇವೆ. ನಿಮ್ಮ ಮರ್ಯಾದೆ ಕಾಪಾಡಕ್ಕಲ್ಲ, ನಮ್ಮ ಮರ್ಯಾದೆ ಉಳಿಸ್ಕೊಳ್ಳಕ್ಕೆ. ಸರ್, ನಮ್ಮ ಮರ್ಯಾದೆ ಏನಿದೆ ಅಂದರೆ ಈ ದೇಶದಲ್ಲಿ ಹುಟ್ಟಿರುವುದರಿಂದ ಮತ್ತು ಅದರ ಎಲ್ಲ ಲಾಭಗಳನ್ನು ಪಡೆದುಕೊಂಡಿರುವುದರಿಂದ ಮತ್ತು ಈ ದೇಶಕ್ಕೆ ಒಂದು ವ್ಯವಸ್ಥೆಯನ್ನು ನಮ್ಮ ಹೆಸರಿನಲ್ಲೇ ಕಟ್ಟಿಕೊಂಡಿರುವುದರಿಂದ ಆ ಜವಾಬ್ದಾರಿಯನ್ನು ಅರಿತು ಬಂದು ಮತ ಹಾಕುತ್ತಿದ್ದೇವೆ ಹೊರತು ನಿಮ್ಮ ಮಾನ ಮರ್ಯಾದೆ ನಾಚಿಕೆಗಳನ್ನು ನೋಡಿಕೊಂಡು ಅಲ್ಲ. ಮುಂದಕ್ಕೆ ಹೋಗೋಣ.